ಮ್ಯಾಕ್ಸ್ ಸುಮಾರು 2.5 ವರ್ಷಗಳ ನಂತರ ಸುದೀಪ್ ಸರ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋ ಭಾಗ್ಯ. ಡೈರೆಕ್ಟೆಡ್ ಬೈ ವಿಜಯ್ ಕಾರ್ತಿಕೇಯ ಆ್ಯಂಡ್ ಪ್ರೊಡ್ಯೂಸ್ಡ್ ಬೈ ಎಸ್ ತನು. ಇದೊಂದು ಕಮರ್ಷಿಯಲ್ ಆ್ಯಕ್ಷನ್ ಥ್ರಿಲ್ಲರ್. ಸೊ ಹೇಗಿದೆ ಮ್ಯಾಕ್ಸ್? ನಿಜವಾಗ್ಲೂ ಥ್ರಿಲ್ಲಿಂಗ್ ಆಗಿದೆಯಾ? ಈ ರಿವ್ಯೂನ ಪೂರ್ತಿಯಾಗಿ ನೋಡಿ. ಒಂದು ಕಡೆ ಅರ್ಜುನ್ ಮಹಾಕ್ಷಯ ಎ.ಕೆ.ಎ ಮ್ಯಾಕ್ಸ್ ಎ.ಕೆ.ಎ ಕಿಚ್ಚ ಸುದೀಪ್ ಸರ್ 2 months ಸಸ್ಪೆನ್ಷನಿಂದ ಹೊರಗೆ ಬಂದು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಆಗಬೇಕಾಗಿರುತ್ತೆ. ಇನ್ನೊಂದು ಕಡೆ ಇಬ್ಬರು ಹೈ ಪ್ರೊಫೈಲ್ MLA ಮಕ್ಕಳುಗಳು ಲೇಡಿ ಪೊಲೀಸ್ ಹರಾಸ್ಮೆಂಟ್ ಕೇಸಲ್ಲಿ ಅರೆಸ್ಟ್ ಆಗಿರ್ತಾರೆ. ಆದರೆ ಅದೇ ದಿವಸ ರಾತ್ರಿ ಇಬ್ಬರೂ ನಿಗೂಢವಾಗಿ ಅದೇ ಪೊಲೀಸ್ ಸ್ಟೇಷನಲ್ಲಿ ಕೊಲೆ ಆಗ್ತಾರೆ. ಸೊ ಆ ಕೊಲೆ ಯಾರು ಮಾಡಿದ್ರು? ಅದ್ರ ಹಿಂದೆ ಏನಾದ್ರು ಇಂಟೆನ್ಷನ್ ಇತ್ತಾ? ಇದನ್ನು ತಿಳಿದ ಪೊಲೀಸ್ ಆಫೀಸರ್ಸ್ ಏನು ಮಾಡಿದ್ರು ಅನ್ನೋದೇ ಈ ಕಮರ್ಷಿಯಲ್ ಆ್ಯಕ್ಷನ್ ಥ್ರಿಲ್ಲರ್ ಮ್ಯಾಕ್ಸ್. ನೀವು ಯಾರು ಫ್ಯಾನ್ ಆಗಿದ್ರು ಸರಿ, ನೀವೇನೇ ಹೇಳಿ, ಕಿಚ್ಚ ಸುದೀಪ್ ಸರ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋ ಖುಷಿನೇ ಬೇರೆ. ಅವರ ಬಾಡಿ ಲ್ಯಾಂಗ್ವೇಜ್, ಸ್ಕ್ರೀನ್ ಪ್ರೆಸೆನ್ಸ್, ಆ್ಯಕ್ಟಿಂಗ್, ಎವ್ರಿಥಿಂಗ್ ಇಸ್ ಜಸ್ಟ್ ಪರ್ಫೆಕ್ಟ್. ಸೊ ವಿಷಯಕ್ಕೆ ಬರೋಣ. ನನಗೆ ಈ ಮೂವಿನಲ್ಲಿ ತುಂಬ ಇಷ್ಟ ಆಗಿದ್ದ ವಿಚಾರ ಏನಪ್ಪ ಅಂದರೆ ಪ್ರೆಸೆಂಟೇಷನ್ ಆ್ಯಂಡ್ ಪ್ಲಾಟ್. ದ VFX ಆ್ಯಂಡ್ CG ಇಸ್ ಜಸ್ಟ್ ಪರ್ಫೆಕ್ಟ್. ವಿಜುವಲಿ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ರಿನೌಂಡ್ ತಮಿಳ್ ಆ್ಯಕ್ಟರ್ ಸುನಿಲ್ ಕುಮಾರ್, ಆ್ಯಕ್ಟ್ರೆಸ್ ವರಲಕ್ಷ್ಮಿ ಶರತ್ ಕುಮಾರ್, ನಮ್ಮ ಕನ್ನಡದ ಪ್ರಮೋದ್ ಶೆಟ್ಟಿ, ಮತ್ತೊಂದಷ್ಟು ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ಇದ್ದಾರೆ. ನನಗೆ ಪರ್ಸ್ನಲ್ ಆಗಿ ಉಗ್ರಂ ಮಂಜು ಅವರ ಕಾಮಿಡಿ ಟೈಮಿಂಗ್ ಹಾಗೂ ಕ್ಯಾರೆಕ್ಟರೈಸೇಷನ್ ತುಂಬಾ ಇಷ್ಟ ಆಯಿತು. ಸ್ಕ್ರೀನ್ ಪ್ಲೇ ಪೇಸಿಯಾಗಿ ಇದೆ, ಎಲ್ಲೂ ಕೂಡ ಬೋರ್ ಆಗಲ್ಲ. ಈ ಆ್ಯಕ್ಷನ್ ಥ್ರಿಲ್ಲರ್ಗೋಸ್ಕರ ಎಷ್ಟು ವರ್ಕ್ ಮಾಡ್ಕೊಬೇಕಾಗಿತ್ತೋ ಅಷ್ಟು ವರ್ಕ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಷನ್ ಕೂಡ ನೀಟಾಗಿ ಇದೆ. ಒಂದು ಒಳ್ಳೆ ಕಂಟೆಂಟ್ನ ಕಮರ್ಷಿಯಲ್ ಆಗಿ ಬ್ಲೆಂಡ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಅಜ್ನೀಶ್ ಲೋಕನಾಥ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಒಂದು ತಮಟೆ ಮ್ಯೂಸಿಕ್ಗೆ ಫಿದಾ ಇದೆ. ಇನ್ನು ಸುದೀಪ್ ಸರ್ ಈ ಒಂದು ಸ್ಟೋರಿನ ಅವರ ಹೆಗ್ಲು ಮೇಲೆ ಎತ್ಕೊಂಡು ಮೆರೆಸ್ತಾರೆ. ಹೀರೋಯಿನ್ ಇಲ್ಲ, ಬಿಲ್ಡಪ್ ಸಾಂಗ್ಸ್ ಇಲ್ಲ, ಆದರೆ ಇದು ಯಾವುದು ಕೂಡ ಮಿಸ್ ಆಯಿತು ಅಂತಾನೆ ಅನ್ಸಲ್ಲ. ಅವರ ಒಂದು ಮ್ಯಾನರಿಸಮ್ ಹಾಗೂ ಚಾಮ್ ತುಂಬಾ ಇಷ್ಟ ಆಗುತ್ತೆ. ಐ ಲವ್ ಹಿಸ್ ಸಿನಿಮ್ಯಾಟಿಕ್ ಇಂಟೆಲಿಜೆನ್ಸ್. ಅವರು ಸಿಚುವೇಶನ್ ಪ್ರಕಾರ ಬಿಹೇವ್ ಮಾಡ್ತಾರೆ. ಒಂದು ಟೀ ಕಪ್ನ ಹಿಡಿದ್ರೂ ಕೂಡ ಒಂದು ಸ್ಟೈಲ್ ಇರುತ್ತೆ. ಆ್ಯಂಡ್ ಅವರ ಲುಕ್ಕಲ್ಲೇ ಒಂದು ಸಿಗ್ನೇಚರ್ ಇದೆ. ಹೀ ಈಸ್ ಅ ರಿಯಲ್ ಅಸೆಟ್ ಟು ಅವರ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಈ ಸಿನಿಮಾದಲ್ಲಿ ಕೆಲವೊಂದು ಪ್ಲಾಟ್ ಟ್ವಿಸ್ಟು ತುಂಬಾ ಮಜಾ ಕೊಡುತ್ತೆ. ಹಾಗೆ ಕೆಲವೊಂದು ಪ್ಲಾಟ್ ಟ್ವಿಸ್ಟು ಇನ್ನೂ ಥ್ರಿಲ್ಲಿಂಗ್ ಆಗಿರ್ಬೋದಿತ್ತೇನೋ ಅಂತಲೂ ಅನಿಸುತ್ತೆ. ಸ್ಪೆಷಲ್ ಮೆನ್ಷನ್ ಟು DOP ಶೇಖರ್ ಚಂದ್ರ ಹಾಗೂ ಎಡಿಟರ್ ಗಣೇಶ್ ಬಾಬು. ಕ್ವಾಲಿಟಿ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೈಲಾಗ್ಸ್ ಕೂಡ ಡೀಸೆಂಟಾಗೇ ಇದೆ. ಪೊಲೀಸ್ ಸ್ಟೇಷನಲ್ಲಿ ನಡೆಯೋ ಕೇಯಾಸ್, ಕನ್ಫ್ಯೂಷನಲ್ಲಿ ನಡೆಯೋ ಒಂದು ಕಾಮಿಡಿ, ಇವೆಲ್ಲ ಈ ಸಿನಿಮಾದ ಹೈಲೈಟ್ಸ್. ಆದರೆ ಪ್ಲಾಟ್ ಚೆನ್ನಾಗಿದ್ರೂ ಕೂಡ ಕೆಲವೊಂದು ವಿಷಯಗಳು ತುಂಬ ಆಬ್ವಿಯಸ್ ಅಂತಾನೆ ಅನಿಸುತ್ತೆ. ಇದರ ಹಿಂದೆ ಇರೋ ಮೋಟಿವ್ ಎಮೋಷ್ನಲಿ ಕನೆಕ್ಟ್ ಆದರೂ ಕೂಡ ಎಲ್ಲ ಸಿನಿಮಾಗಳಲ್ಲೂ ಇದನ್ನು ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಮತ್ತು ಈ ಕತೆ ಓವರ್ ನೈಟ್ ಒಂದೇ ಜಾಗದಲ್ಲಿ ನಡೆಯುವಂತಹ ಒಂದು ವಿಷಯ. ಸೊ ರಿಪಿಟೇಟಿವ್ ಲೊಕೇಶನ್ಸ್ ಇರುತ್ತೆ ಆ್ಯಂಡ್ ಪೂರ್ತಿ ಕತ್ಲೆಲ್ಲೇ ಶೂಟ್ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಈ ಥರ 24 hours ಪ್ಲಾಟ್ನಲ್ಲಿ ನಡೆಯೋ ವಿಷಯಗಳಲ್ಲಿ ಇದೇ ಚಾಲೆಂಜ್. ಡೆಫಿನೆಟ್ಲಿ ಸ್ವಲ್ಪ ಇನ್ಸ್ಪಿರೇಷನ್ ಫ್ರಮ್ ಕೈತಿ ಆ್ಯಂಡ್ ಕ್ರ್ಯಾಕ್. ಬಟ್ ಅಗೇನ್ ಇದ್ರದ್ದೇ ಆದ ಒಂದು ಫ್ಲೇವರ್ ಕೂಡ ಇದೆ. ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಚೆನ್ನಾಗಿದ್ರು ಕೂಡ ಕೆಲವೊಂದು ಕಡೆ ಎಕ್ಸೆಸ್ ಆಯಿತು ಅಂತಲೂ ಅನಿಸುತ್ತೆ. ಓವರ್ ಆಲ್ ಇಟ್ಸ್ ಅ ವೆರಿ ಕ್ಲೆವರ್ ಆ್ಯಂಡ್ ಬ್ರೇವ್ ಅಟೆಂಪ್ಟ್ ಇನ್ ಕನ್ನಡ ಅಂತ ಹೇಳ್ಬೋದು. ಕನ್ನಡದಲ್ಲಿ ಈ ಥರ ಥ್ರಿಲ್ಲರ್ಸ್ ಬಂದಿರೋದು ತುಂಬಾ ಕಮ್ಮಿ. ಈ ರಿವ್ಯೂ ಮುಗಿಸೋಕ್ಕಿಂತ ಮುಂಚೆ ನನ್ನ ಕಡೆಯಿಂದ ಸುದೀಪ್ ಸರ್ಗೆ ಒಂದು ರಿಕ್ವೆಸ್ಟ್ ಇದೆ. ವಿಷ್ಣುವರ್ಧನ, ಮಾಣಿಕ್ಯ, ರನ್ನ ಈ ಥರದ್ದೊಂದು ಫ್ಯಾಮಿಲಿ ಮೂವಿ ನಾವು ಕೂಡ ಡಿಸರ್ವ್ ಮಾಡ್ತೀವಿ. ಅದರಲ್ಲೂ ನಿಮ್ಮಿಂದ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದ್ರ ಮಧ್ಯದಲ್ಲಿ ಒಂದಷ್ಟು ಫ್ಯಾಮಿಲಿ ಮೂವಿಗಳು ಬಂದ್ರೂ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಸುದೀಪ್ ಸರ್ ಮೂವೀಸು ಫ್ಯಾಮಿಲೀಸ್ಗೆ ದೊಡ್ಡ ಟ್ರೀಟು. ಓವರ್ ಆಲ್ ಈ ಒಂದು ಸಿನಿಮಾ ಕನ್ನಡಕ್ಕೆ ಒಂದು ಬ್ರೇವ್ ಅಟೆಂಪ್ಟ್ ಅಂತ ಹೇಳ್ತಾ ಈ ರಿವ್ಯೂ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಟ್ವಿಟರ್ ಅಕೌಂಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಇದೆ ನಿಮ್ಮ ಆನೆಸ್ಟ್ ಕನ್ನಡಿಗ.